ಹೋಗಿ ಸ್ಕೂಲಿಂದ ಬಂದು 2 ತಾಸು ಆಯ್ತು. 2 ತಾಸಲ್ಲಿ ಒಂದ್ಸಲಿ ಚಾ ಬಂದಿಲ್ಲ, ಒಂದ್ಸಲಿ ಚಾನೇ ಬಂದಿಲ್ಲ. ಓಕೆ ಗೈಸ್, ಟೀ ಕುಡ್ದಿದ್ದಾತು. ಬಟ್ ಇವ್ರದ್ದು ಸೀರಿಯಲ್ ಅಂದ್ರೆ ಮುಗಿಯಲ್ಲ. ಅದು ಜಿಯೋ ವೈಫೈ ಹಾಕ್ಸ್ದಾಗಿಂದನು ಬರೀ ಸೀರಿಯಲ್ ನಡೀತಾನೆ ಇರುತ್ತೆ 24 hours. ಚಲಿ ಏಕ್ ಕಾಮ್ ಕರ್, 200 ರೂಪಾಯಿ ದೇ और 50 ರೂಪಾಯಿ ಕಾಟ್ ಓವರ್ ಆಕ್ಟಿಂಗ್. ಯಾವಾಗ ಮುಖಂತಾರೋ, ಯಾವಾಗ ಎಚ್ಚರ ಹಿಡಿತಾರೋ ಒಂದು ಗೊತ್ತಾಗಲ್ಲ. ದೊಡ್ಡಮ್ಮನ ಮನೆಗೆ ಹೋಗೋಣ, ಅವ್ರು ಏನು ಮಾಡ್ಕೊಂತಾರೆ ಅಂತ ನೋಡೋಣ. ಇದು ನಾನು ಈ ಹಳೆ ಫೋನ್ ತೊಗೊಂಡೋಗ್ತೀನಿ. ಬರೀ ಹೋಗೋಣ ದೊಡ್ಡಮ್ಮನ ಮನೆಗೆ ಹೋಗೋಣ. ನನ್ನ ಗಾಡಿ ಕೂಡ ಇಲ್ಲ, ಬಟ್ 2 ದಿವಸ ಬರುತ್ತೆ. 2 ವಾರ ಆಗ್ತೇನೆ ಗಾಡಿ ಅವಾಗ. ಬಟ್ ಇದು ಡ್ರೈವಿಂಗ್ ಮಾಡೋದಕ್ಕೆ ವಿಡಿಯೋ ಮಾಡೋದು ಡೇಂಜರಸ್. ಆಫ್ ಮಾಡಿ ದೊಡ್ಡಮ್ಮನ ಮನೆಗೆ ಹೋದಾಗ ಬಂದೀನಿ ಅಂತ ಹೋಗೋದು. ಏನು ಮಾಡ್ತಾರೆ ನೋಡಿ, ಲಡ್ಡು ಇಲ್ಲೇ ಇದ್ದಾನೆ. ದೊಡ್ಡಮ್ಮನ ಮನೆ ಬಂದಿದೆ. ವಿಡಿಯೋ ಅಂತೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಗೆಸ್ಟ್ ಬಂದರು. ದೊಡ್ಡಮ್ಮನ ಮನೆ ಊರಿಂದ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಗೆಸ್ಟ್ ಅದಕ್ಕೆ ಮಾಡಲಿಲ್ಲ. ಈಗ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಇದ್ದು ದೊಡ್ಡಮ್ಮವ್ರ ಮನೆಯಿಂದ ಸೀದಾ ನಮ್ಮ ಮನೆಗೆ ಹೋಗೋದು. ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಚಲೋ ಬೈ, ದೇಖೋ ಅಪ್ನೆ ಕ್ಯಾ ಕರ್ತಾ ಹೂಂ. ಈಗ ದೊಡ್ಡಮ್ಮವ್ರ ಮನೆಯಿಂದ ಹೋಗೋ ಸಮಯ ಆಯ್ತು. ನಮ್ಮ ಸ್ಕೂಟಿ ಎಲ್ಲ ಐತಿ ನೋಡೋಣ. ಬಾಯ್ ಗೈಸ್, ಊಟ ಎಲ್ಲ ಆಗಿದೆ. ಈಗ ಸದ್ಯಕ್ಕೆ ಸ್ವಲ್ಪ ಬುಕ್ ತೆಗಿಯೋಣ ಅಂತ ಬಂದೆ. ಈಗ ಬುಕ್ ತೆಗ್ದಿದ್ದೀನಿ. ಸ್ವಲ್ಪ ಹೊತ್ತು ಓದಿ ಮುಕೊಂತೀನಿ. ಈಗ ಟೈಮ್ 9:30 ಆಗಿ ಬಂದಿದೆ. ಇವತ್ತಿನ ಬ್ಲಾಗ್ ಇಷ್ಟೇ. ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.